दोस्तों, आप सबको मेरा नमस्कार। ಹಿಂದಿ ಪಾಠಶಾಲಾ में आप सबका स्वागत है। ಸ್ನೇಹಿತರೆ, ನಾವು ಹಿಂದಿನಲ್ಲಿ ಮಾತಾಡಬೇಕಾದ್ರೆ ಕ್ರಿಯೆಗಳನ್ನು ಹೆಚ್ಚು ಬಳಸ್ತೀವಿ. ಕ್ರಿಯೆಗಳಿಲ್ಲ ಅಂದ್ರೆ ನಾವು ವಾಕ್ಯಗಳನ್ನು ಕಂಟಿನ್ಯೂ ಮಾಡೋಕ್ಕೆ ಆಗಲ್ಲ, ಕಂಪ್ಲೀಟ್ ಮಾಡೋಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರವಾಗಿ ಕ್ರಿಯೆ ಒಂದೇ ರೂಪದಲ್ಲಿ ಇರೋದಿಲ್ಲ, ಅದನ್ನು ಹಲವಾರು ರೂಪದಲ್ಲಿ ನಾವು ಅದನ್ನು ಬಳಸ್ತಾ ಇರ್ತೀವಿ. ಈಗ ನಾನು ಮಾಡ್ತೀನಿ ಅಂತ ಹೇಳ್ತೀನಿ, ಇನ್ನೊಂದ್ಸಲ ಅದೇನ ನಾನು ಬೇರೆಯವರಿಂದ ನಾನು ಮಾಡಿಸ್ತೀನಿ ಅದನ್ನ ಅಂತ ಹೇಳ್ಬೋದು. ಈಗ ನಾನು ಓದ್ತೀನಿ ಅಂತ ಹೇಳ್ತೀನಿ, ಅದನ್ನ ನಾನು ಓದಿಸ್ತೀನಿ ಅಂತ ಹೇಳ್ಬೋದು. ಹಾಗೆ ನಾನು ಮಲಗ್ತೀನಿ ಅಂತ ಹೇಳ್ಬೋದು, ಇನ್ನೊಂದ್ಸಲ ನಾನು ಮಲಗಿಸ್ತೀನಿ ಅಂತ ಹೇಳ್ಬೋದು. एक ही क्रिया बार बार अपना रूप बदलती रहती है. क्रिया का रूप बदलता है तो वह प्रेरणार्थक क्रिया में भी हम उसका रूप बदल सकते हैं, क्योंकि क्रिया एक विकारी शब्द है, उसका रूप बदलता रहता है. यहाँ प्रेरणार्थक क्रिया के रूप में उसका रूप कैसे बदलता है उसके बारे में आज मैं बताने जा रहा हूँ. ನೋಡಿ, ಈಗ ಪ್ರೇರಣಾರ್ಥ ಕ್ರಿಯೆ ಅಂದ್ರೇನು? ಕ್ರಿಯೆ ಅಂದ್ರೆ ಕೆಲಸ, ನಿಮಗೆ ಗೊತ್ತಿದೆ. ನಾವು ಏನ್ ಮಾಡ್ತೀವಲ್ಲ ಅದು ಕೆಲಸ, ಪ್ರೇರಣಾ ಕ್ರಿಯೆ. ಈಗ ಯಾವ ರೀತಿನಲ್ಲಿ ಒಂದು ಕ್ರಿಯೆ ನಾವು ಮಾಡೋದನ್ನ ಅದನ್ನ ಕ್ರಿಯೆ ಅಂತ ಹೇಳ್ತೀವಿ. ಅದು ನಾವು ಡೈರೆಕ್ಟ್ ಆಗಿ ಮಾಡೋದಿಲ್ಲ, ಬೇರೆಯವರಿಗೆ ಪ್ರೇರಣೆ ಕೊಟ್ಟು ಮಾಡಿಸ್ತೀವಲ್ಲ, ಅದನ್ನ ನಾವು ಪ್ರೇರಣಾರ್ಥ ಕ್ರಿಯೆ ಅಂತ ಹೇಳ್ತೀವಿ. ಅಲ್ಲಿ ಕ್ರಿಯೆನೇ ಇರಬೇಕು, ಆದ್ರೆ ನಮ್ಮ ಪ್ರೇರಣೆಯಿಂದ ಅದು ಕೆಲಸ ಆಗಿರುತ್ತೆ. ಹಮಾರಿ ಪ್ರೇರಣಾ ಸೆ ವಹ ಕಾಮ್ ಹೋತಾ ಹೈ, ವಹ ಕ್ರಿಯಾ ಚಲ್ತಿ ಹೈ ಹೋತಿ ಹೈ, ಉಸೆ ಹಮ್ ಪ್ರೇರಣಾರ್ಥ ಕ್ರಿಯೆ ಅಂತ ಹೇಳ್ತೀವಿ. ಅಂದ್ರೆ ನಮ್ಮಿಂದ ಇನ್ಸ್ಪಿರೇಷನ್ ಆಗಿ ಆ ಕೆಲಸ ಆಗೋದು, ಪ್ರೇರಣೆಯಾಗಿ. ಈಗ ಅದನ್ನು ನಾವು ಪ್ರಥಮ ಪ್ರೇರಣಾರ್ಥ ಕ್ರಿಯೆ ಅಂತ ಹೇಳ್ತೀವಿ. ಈಗ ನಮ್ಮಿಂದ ಡೈರೆಕ್ಟ್ ಆಗಿ ಪ್ರೇರಣೆ ಸಿಗೋದಿಲ್ಲ, ನಾವು ಒಬ್ಬರಿಗೆ ಪ್ರೇರಣೆ ಕೊಡ್ತೀವಿ, ಅವರಿಂದ ಇನ್ನೊಬ್ಬರಿಗೆ ಪ್ರೇರಣೆ ಕೊಡ್ತಾರೆ, अवाग ಅದು ನಾವು द्वितीय प्रेरणार्थ क्रिया ಅಂತ ಹೇಳ್ತೀವಿ. तो उदाहरण के लिए पहले हम देखेंगे क्रिया लिखना. एक क्रिया है लिखना, बರೆಯುವುದು. लिखना का अर्थ क्या है? बರೆಯುವುದು. लिखना, बರೆಯುವುದು. तो उसका प्रथम प्रेरणार्थक रूप होता है लिखाना. ಅಂದ್ರೆ ನಾನು ಬರೆಯೋದು लिखना क्रिया. क्या? मैं लिखता हूँ, मैं किताब लिखता हूँ, वहाँ क्रिया है लिखना. लिखाना अंदर बरेसुವುದು. लिखाना का मतलब क्या है? बरेसुವುದು. अंदर ये खुद काम नहीं करता, मैं दूसरों को प्रेरणा देकर लिखाता हूँ. मैंने बच्चों को लिखाया, मैंने अपने बेटे को लिखाया, बरेसिदे. अंदर वह लिखता है, लिखने का काम मैं नहीं करता, मेरा बेटा करता है, मेरा विद्यार्थी करता है. लेकिन उसे प्रेरणा किसने दी? प्रेरणा ಕೊಟ್ಟಿದ್ಯಾರು? मैंने प्रेरणा दी, इसलिए वहां लिखाना प्रथम प्रेरणार्थक क्रिया है. तो यहाँ हिंदी में और एक रूप है द्वितीय प्रेरणार्थक क्रिया, अंदर लिखवाना. मैंने विद्यार्थियों को लिखाया, लिखाता हूँ, लिखाऊंगा. प्रथम प्रेरणार्थक क्रिया. मैं वहां खुद उपस्थित नहीं रहता, मैंने लीडर से कहकर विद्यार्थियों को लिखवाया. ನೋಡಿ, ಇಲ್ಲಿ ಪ್ರೇರಣೆ ಏನಾಗ್ತಾ ಇದೆ? ದ್ವಿತೀಯ ಪ್ರೇರಣಾರ್ಥಕ. ಅಂದ್ರೆ ನನ್ನಿಂದ ಪ್ರೇರಣೆ ಲೀಡರ್ಗೆ ಹೋಯ್ತು, ಲೀಡರಿಂದ ವಿದ್ಯಾರ್ಥಿಗಳಿಗೆ ಹೋಯ್ತು. ಸೊ ಡೈರೆಕ್ಟ್ ಆಗಿ ವಿದ್ಯಾರ್ಥಿ ಮತ್ತೆ ನನ್ನ ಮಧ್ಯೆ ಇಲ್ಲ, ನನ್ನ ಮತ್ತೆ ಮಧ್ಯದಲ್ಲಿ ಯಾರಿದ್ದು? ಲೀಡರ್. ಸೊ ಲೀಡರ್ ಇಂದ ವಿದ್ಯಾರ್ಥಿಗೆ ಹೋಗಿದ್ರಿಂದಾಗಿ ಏನಾಯ್ತು? ಪ್ರೇರಣೆ ಇಬ್ಬರಿಗೆ ಪಾಸ್ ಆಗಿದ್ರಿಂದಾಗಿ ಇಸೆ ಹಮ್ ಕ್ಯಾ ಕಹತೆ ಹೈ? द्वितीय प्रेरणार्थ क्रिया ಅಂತ ಹೇಳ್ತೀವಿ. तो लिखना क्रिया का रूप है, लिखाना ಬರೆಸುವುದು, लिखवाना कन्नड़ में बोलते समय सेम ಬರೆಸುವುದು ಅಂತ ಬರುತ್ತೆ. ಆದರೆ ಇಲ್ಲಿ ಇನ್ನೊಬ್ಬರಿಂದ ಬರೆಸೋದು ಆದ್ರೆ ಅದು ದ್ವಿತೀಯ ಪ್ರೇರಣಾರ್ಥ ಕ್ರಿಯಾ. ನಾವೇ ಬರೆಸೋದಾದ್ರೆ ಅದು ಪ್ರಥಮ ಪ್ರೇರಣಾರ್ಥಕ. ನಾವೇ ಬರೆದ್ರೆ ಮಹಾ ಪ್ರೇರಣಾರ್ಥಕ नहीं, सिर्फ क्रिया होती है. ಬರೆಯುವುದು ಮತ್ತೆ ಬರೆಸುವುದು ನೋಡಿ, ಎರಡು ಸೇಮ್ ಇದೆಯಲ್ಲ. ಅಂದ್ರೆ ಹಿಂದಿ में उसका रूप अलग होता है, लिखाना, लिखवाना. कन्नड़ में बोलते समय हम ಬರೆಸುವುದು ಅಂತಾನೆ ಹೇಳ್ತೀವಿ. लेकिन यहाँ कोई दूसरा व्यक्ति होता है बीच में, ಅವನಿಗೆ ಹೇಳಿ ಅವನಿಂದ ಬರೆಸಿದ್ದು. ನಾನೇ ಬರೆಸೋದಾದ್ರೆ ಪ್ರಥಮ ಪ್ರೇರಣಾರ್ಥಕ, ನಾನು ಬೇರೆಯವರಿಗೆ ಹೇಳಿ ಬರೆಸಿದ್ರೆ ವಹ ದ್ವಿತೀಯ ಪ್ರೇರಣಾ, ಅವನಿಗೆ ಹೇಳಿ ಬರೆಸಿದೆ, ಹಾಗೆ ಬರುತ್ತೆ. तो अब हम वाक्य में इसका प्रयोग देखेंगे. ನಾನು ಪತ್ರವನ್ನು ಬರೆಸುತ್ತೇನೆ, ನಾನು ಪತ್ರವನ್ನು ಬರೆಸುತ್ತೇನೆ ಅಂದ್ರೆ ಏನಾಯ್ತು ಇಲ್ಲಿ? ಡೈರೆಕ್ಟ್ ಆಗಿ ಪ್ರೇರಣಾರ್ಥ ಕ್ರಿಯಾ ಪ್ರಥಮ ಪ್ರೇರಣಾರ್ಥಕ ಹೇ. ಯಾಕಂದ್ರೆ ಯಾರಿಗೂ ಬೇರೆಯವರಿಗೆ ಹೇಳಿ ಬರೆಸ್ತಾ ಇಲ್ಲ, ಖುದ್ ಮೈ ಹಿ लिखाता हूँ, मैं पत्र लिखाता हूँ, मैंने पत्र लिखाया.
ಇಲ್ಲಿ ಪತ್ರ ಬರೆಸಿದ್ದಕ್ಕೆ ಪ್ರೇರಣೆ ಯಾರು? ನಾನೇ ಪ್ರೇರಣೆ. ಇಸಿಲಿಯೇ ಮೈ ಪತ್ರ ಲಿಖಾಯ. ಇಲ್ಲಿ ನಾನು ವರ್ತಮಾನ ಕಾಲದಲ್ಲಿ ಕೊಟ್ಟಿದ್ದೀನಿ. ಮೈ ಪತ್ರ ಲಿಖಾತಾ ಹೂಂ. ಮೈ ಬಂದಾಗ ಹೂ ಬರಬೇಕು, ಗೊತ್ತಿದೆಯಲ್ಲ. ನೆಕ್ಸ್ಟ್ ದ್ವಿತೀಯ ಪ್ರೇರಣಾರ್ಥಕ ಮೇ ಮೈ ಪತ್ರ ಲಿಖವಾತಾ ಹೂಂ. ನಾನು ಪತ್ರವನ್ನು ಬರೆಸುತ್ತೇನೆ. ಇಲ್ಲಿ ಲಿಖವಾನ ಅಂದ್ರೆ ಪ್ರೇರಣಾರ್ಥಕ ಕ್ರಿಯೆ ಇದ್ರುವೆ द्वितीय प्रेरणार्थक होने के कारण मैंने किसी से कहकर पत्र लिखवाया. मैं किसी से कहकर पत्र लिखवाता हूँ ಅಂದ್ರೆ ನಾನು ಬೇರೆ ಯಾರಿಗೋ ಹೇಳಿ ಪತ್ರವನ್ನು ಬರೆಸ್ತೇನೆ. ಸೊ ಇಷ್ಟೆಲ್ಲ ಆದ್ರೆ ನಿಮಗೆ ಗೊತ್ತಾಗಿದೆ. ಈಗ ಪ್ರೇರಣಾರ್ಥಕ ಕ್ರಿಯಾಕ್ಕೆ दो रूप, प्रथम प्रेरणार्थक और द्वितीय प्रेरणार्थक. ಈಗ ನೋಡೋಣ ಯಾವ್ದ್ಯಾವ್ದು ಅಂತ. दूसरी क्रिया देखना ಅಂದ್ರೆ ಏನು? देखना ನೋಡುವುದು. ಹಾಗೆ उसका प्रथम प्रेरणार्थक रूप तोरिಸುವುದು ಅಂತ ಆಗಬೇಕಲ್ವಾ. उसके लिए होता है दिखाना और द्वितीय प्रेरणार्थक है दिखवाना. देखना, दिखाना, दिखवाना. दिखवाना में क्या होता है? दूसरी प्रेरणा होती है, तो उसे हम बोलते हैं द्वितीय प्रेरणार्थक क्रिया. लेकिन कन्नड़ में दिखाना तोरिಸುವುದು, दिखवाना तोरिಸುವುದು बरुते. अरे वहाँ कोई तीसरा व्यक्ति वहाँ मौजूद रहता है. ರಾಜೇಶ ತನ್ನ ಮನೆಯನ್ನು ತೋರಿಸುತ್ತಾನೆ. ಇಲ್ಲಿ ರಾಜೇಶ್ ಖುದ್ ಕ್ಯಾ ಕರ್ತಾ ಹೈ? ಅಪ್ನಾ ಘರ್ ದಿಖಾತಾ ಹೈ ಅಲ್ವಾ. ಅದರಿಂದಾಗಿ ಇಲ್ಲಿ ಪ್ರಥಮ ಪ್ರೇರಣಾರ್ಥಕ ಇದೆಯಾ, ದ್ವಿತೀಯ ಪ್ರೇರಣಾರ್ಥಕ ಇದೆಯಾ? ನೀವು ಈಗ ಗೆಸ್ ಮಾಡ್ಬೋದು. ರಾಜೇಶ್ ಅಪ್ನಾ ಘರ್ ದಿಖಾತಾ ಹೈ. ದಿಖಾನೆ ಕಾ ಕಾಮ್ खुद कौन कर रहा है? राजेश ही कर रहा है. राजेश देखता है क्रिया, दिखाता है प्रथम प्रेरणार्थक क्रिया. और राजेश अगर दूसरे अपना कर दिखवाता है ಅಂದ್ರೆ यहाँ राजेश खुद नहीं आ रहा, वह किसी दूसरे से कहकर अपना घर दिखवाता है. ಅಂದ್ರೆ ಬೇರೆಯವರಿಂದ ಮನೆಯನ್ನು ತೋರಿಸಿದ್ರೆ ದಿಖವಾನ, ಅವನೇ ಬಂದು ತೋರಿಸಿದ್ರೆ ದಿಖಾನ, ಅವನೇ ನೋಡಿದ್ರೇನು देखना. वह घर देखता है, वह घर दिखाता है, वह घर दिखवाता है. सो ಇದು ಕ್ಲಿಯರ್ ಆಗಿದೆ. अगला देखेंगे. भेजना अंद्रेने ಕಳಿಸುವುದು. भेजाना ಅಂದ್ರೆ ಬೇರೆ ನಾವು ಕಳಿಸೋದು. ಹಾಗೆ ಇಲ್ಲಿ ಒಂದೇ ಅರ್ಥದ ಬರುತ್ತೆ. ಹಾಗೆ ಇಲ್ಲಿ ಭಿಜ್ವಾನ ಅಂದ್ರೆ ಬೇರೆಯವರಿಗೆ ಹೇಳಿ ಕಳಿಸೋದು. ಇಲ್ಲಿ ಪ್ರಥಮ ಪ್ರೇರಣಾರ್ಥಕ ಇನ್ನೊಬ್ಬರ ಮೂಲಕ ಆಗಿರುತ್ತೆ. ಇಲ್ಲಿ ಅವರಿಂದ ಹೇಳಿ ಅವರು ಇನ್ನೊಬ್ಬರ ಮುಖಾಂತರ. ಸೊ ದ್ವಿತೀಯ ಪ್ರೇರಣಾರ್ಥ. ಕನ್ನಡದಲ್ಲಿ ಆಲ್ಮೋಸ್ಟ್ ಎಲ್ಲ ಸೇಮ್ ಬರುತ್ತೆ. ಕಳಿಸುವುದು, ಭೇಜನ, ಭೇಜಾನ, ಭಿಜ್ವಾನ ಯಾವುದನ್ನು ಬೇಕಾದ್ರೂ ಉಪಯೋಗಿಸ್ಬೋದು. ಪರಿಸ್ಥಿತಿ ನೋಡಬೇಕು. ಅಲ್ಲಿ ಯಾರಾದರೂ ಇಬ್ಬರನ್ನ ದಾಟಿ ಹೋಗ್ತಿದೆ, ಒಬ್ಬರನ್ನ ಬಿಟ್ಟು ಅವರಿಂದ ಪ್ರೇರಣೆ ತಗೊಂಡು ಇನ್ನೊಬ್ಬರಿಂದ ಆಗಿದೆ ಅಂದರೆ ವಹಾ ದ್ವಿತೀಯ ಪ್ರೇರಣಾರ್ಥಕ ಪ್ರಯೋಗ ಹೋತಾ ಹೇ. ನಾನು ಅವನ ಮುಖಾಂತರ ಪತ್ರವನ್ನು ಕಳಿಸಿದೆ ಅಂದಾಗ ಏನು ಬರಬೇಕು? ದ್ವಿತೀಯ ಪ್ರೇರಣಾರ್ಥಕ ಅಂತ ತಿಳಿಬೇಕಾಗುತ್ತೆ. ಸೈನಿಕರು ಭಾರತೀಯರಿಗೆ ಸಂದೇಶವನ್ನು ಕಳಿಸಿದ್ದಾರೆ. ಯಾಕೆ ಕಳಿಸಿದ್ದಾರೆ? ಸೈನಿಕರು ಭಾರತೀಯರಿಗೆ ಸಂದೇಶವನ್ನು. ಸೈನಿಕೋ ನೆ ಭಾರತೀಯೋं को ಸಂದೇಶ भेजा है, ಹಾಗೆ ಭಿಜಾಯಾ ಹೇ ಅಂತಾನು ಹೇಳ್ಬೋದು. ಹೇಳೋದಕ್ಕೆ ಸಾಧ್ಯತೆ ಇದೆ. ಈ ಇದರಲ್ಲಿ ಎಲ್ಲದರಲ್ಲೂ ಈ ಥರ ಬರೋದಿಲ್ಲ. ಸೈನಿಕೋ ನೆ ಭಾರತೀಯೋं को ಸಂದೇಶ ಭಿಜವಾಯಾ ಹೇ. ನೋಡಿ ಭಿಜವಾಯಾ ಅಂದ್ರೇನು? ಅವರೇ ಕಳಿಸ್ತಿಲ್ಲ, ಅವೇ ದೂಸರಿಕೆ ಮಾಧ್ಯಮ ಸೆ ಅಂದ್ರೆ ಬೇರೆಯವರ ಮುಖಾಂತರ ಕಳಿಸಿರೋದ್ರಿಂದ उसे हम वहाँ द्वितीय प्रेरणार्थ कहते हैं भिजवाना. भेजना, भिजाना, भिजवाना ಆಲ್ಮೋಸ್ಟ್ ಕನ್ನಡದಲ್ಲಿ ಸೇಮ್ ಅರ್ಥ ಬರ್ತಾ ಇದೆ. ಅಗಲಾ ಖೇಲ್ನಾ ಅಂದ್ರೆ ಆಡೋದು. ನಾವೇ ಆಡಿದ್ರೆ हम खेलते हैं. खेलाना दूसरों को खेलाना. हम खुद वहाँ मौजूद रहते हैं. और खेलवाना ಅಂದ್ರೆ ಬೇರೆಯವರಿಗೆ ಪ್ರೇರಣೆ ಕೊಟ್ಟು ಆಟವನ್ನು ಆಡಿಸುವುದು. ಪೆಹಲಾ ಆಡುವುದು, ದೂಸರಾ ಆಡಿಸುವುದು, ಹಾಗೆ ಖೇಲ್ವಾನ ಆಡಿಸುವುದು. ಇಲ್ಲಿ ಎರಡನೇ ಪ್ರೇರಣೆ ಇರುತ್ತೆ. तो वाक्य में देखेंगे ಶಿಕ್ಷಕರು ವಿದ್ಯಾರ್ಥಿಗಳನ್ನು ಆಡಿಸುತ್ತಾರೆ. यहाँ खिलाते हैं. ಆಡಿಸುತ್ತಾರೆ. ಶಿಕ್ಷಕ ವಿದ್ಯಾರ್ಥಿयों को खिलाते हैं. ಇಲ್ಲಿ खिलाते हैं ಅಂತ ಕೆಲವರು ಮಾಡಿಬಿಡ್ತಾರೆ. ಅದು ಖಾನಾ, ಖಿಲಾನಾ, ಖಿಲ್ವಾನ ಬರೋದ್ರಿಂದ ಇಲ್ಲಿ ಖೇಲಾನಾ, ಖೇಲ್ವಾನ ಅನ್ನೋದೇ ಸರಿಯಾಗುತ್ತೆ. ಶಿಕ್ಷಕ ವಿದ್ಯಾರ್ಥಿयों को खिलवाते हैं ಅಂದರೆ ಡೈರೆಕ್ಟ್ ಆಗಿ ಶಿಕ್ಷಕ ಮಾಡಿಸೋದಿಲ್ಲ. ವಿದ್ಯಾರ್ಥಿयों और विद्यार्थी और शिक्षक के बीच में कोई रहता है. ಸೊ ಆ ಥರ ಅರ್ಥ ಆಗುತ್ತೆ. ಅಗಲ ವಾಕ್ಯ, ಅಗಲ ಶಬ್ದ ದೇಖೆಂಗೆ. ದೇನಾ ಅಂದ್ರೆ ಕೊಡುವುದು. ಕೊಡಿಸುವುದಾದರೆ ದಿಲಾನ. ನಾವು ನಮ್ಮ ಪ್ರೇರಣೆಯಿಂದ ಇನ್ನೊಬ್ಬರಿಗೆ ಕೊಡಿಸಿದ್ರೆ ಅದು ದಿಲಾನ. ದಿಲ್ವಾನ ಅಂದರೆ ನಮ್ಮ ಮುಖಾಂತರ ಅಲ್ಲ, ಡೈರೆಕ್ಟ್ ಆಗಿಲ್ಲ, ಅವರಿಗೆ ಹೇಳಿ ಕೊಡಿಸೋದಾದ್ರೆ ಅದು ದಿಲ್ವಾನ. ಯಹ ದೇನಾ ಕೊಡಿಸುವುದು, ಕೊಡುವುದು. ದಿಲಾನ ಕೊಡಿಸುವುದು. ದಿಲ್ವಾನ ಅಂದರೂ ಕೊಡಿಸುವುದು ಬೇರೆಯವರ ಮುಖಾಂತರ. ಎಸ್.
ಸರ್ಕಾರ ಬಡವರಿಗೆ ಸಾಲ ಕೊಡಿಸುತ್ತಿದೆ ಅಂದ್ರೆ ಅರ್ಥ ಏನು? ಸರ್ಕಾರ ಗರೀಬೋಂಕೋ ಋಣ್ ದಿಲಾ ರಹಿ ಹೇ. ಡೈರೆಕ್ಟ್ ಆಗಿ ಬ್ಯಾಂಕಿಗೆ ಹೇಳಿ ಡೈರೆಕ್ಟ್ ಆಗಿ ಕೊಡಿಸಿದ್ರೇನೋ ಸರ್ಕಾರ ಗರೀಬೋಂಕೋ ಋಣ್ ದಿಲಾ ರಹಿ ಹೇ. ಗೌರ್ಮೆಂಟ್ ಡೈರೆಕ್ಟ್ ಆಗಿ ಬ್ಯಾಂಕಿಗೆ ಹೇಳುತ್ತೆ ಸಾಲ ಕೊಡಿ ರೈತರಿಗೆ ಅಂತ. ಅವಾಗ ಏನಾಯ್ತು? ಬಡವರಿಗೆ ಸಾಲ ಕೊಡಿ ಅಂತ. ಸರ್ಕಾರ ಗರೀಬೋಂಕೋ ಋಣ್ ದಿಲಾ ರಹಿ ಹೇ ಅಂತ ನೀವು ಹೇಳ್ಬೋದು. ಈಗ ಡೈರೆಕ್ಟ್ ಆಗಿ ಬ್ಯಾಂಕಿಗೆ ಹೇಳಕ್ ಬರೋದಿಲ್ಲ, ಪೆಹಲೆ ರಿಸರ್ವ್ ಬ್ಯಾಂಕಿಗೆ ಹೇಳಬೇಕಾಗುತ್ತೆ. ರಿಸರ್ವ್ ಬ್ಯಾಂಕಿಗೆ ಹೇಳಿ ಕೊಡಿಸಿದ್ರೆ ಏನಾಗುತ್ತೆ? ಅಲ್ಲಿ ದ್ವಿತೀಯ ಪ್ರೇರಣಾರ್ಥ ಕೆಲಸ ಮಾಡುತ್ತೆ. ಸರ್ಕಾರ ಗರೀಬೋಂಕೋ ಋಣ್ ದಿಲ್ವಾ ರಹಿ ಹೇ, ಕೊಡಿಸುತ್ತಿದೆ ಇಲ್ಲಿ. ಅದರ ಮುಖಾಂತರ ಯಾರಿಲ್ಲಿ? ಫಸ್ಟ್ ರಿಸರ್ವ್ ಬ್ಯಾಂಕ್, ಅಲ್ಲಿಂದ ರೈತರಿಗೆ ಹೋಯ್ತು. ಸೊ ಈ ರೀತಿಯಾಗಿ ನಾವು ಪ್ರೇರಣಾರ್ಥ ಕ್ರಿಯೆಯನ್ನು ಕಲಿಬೇಕಾಗುತ್ತೆ. ದೇನಾ, ದಿಲಾನಾ, ದಿಲ್ವಾನಾ. अगला शब्द है सोना ಅಂದ್ರೆ ಮಲಗೋದು. यह आपको अच्छी तरह से समझ में आ जाता है. ಸುಲಾನಾ ಅಂದ್ರೆ ಮಲಗಿಸುವುದು. ಸುಲ್ವಾನ ಅಂದ್ರೆ ಬೇರೆಯವರಂತ ಹೆಲ್ಪ್ ತಗೊಂಡು ಅವರಿಗೆ ಪ್ರೇರಣೆ ಕೊಟ್ಟು ಮಲಗಿಸುವುದು. ಸೊ ಸೋನಾ ಮಲಗುವುದು, ಮಲಗಿಸುವುದು, ಹಾಗೆ ಇನ್ನೊಬ್ಬರ ಸಹಾಯದಿಂದ ಮಲಗಿಸುವುದು. अब माँ सोती है, यहाँ क्रिया है. माँ सोती है, यहाँ क्रिया हुई है. कौन सी क्रिया हुई है? सोने की क्रिया. माँ सोती है. माँ बच्चे को सुलाती है. डायरेक्ट आगे मगुवನ್ನ ಮಲಗಿಸ್ತಿರೋದು ಯಾರು? माँ बच्चे को सुलाती है. माँ नौकरानी से कहकर बच्चे को सुलवाती है. यहाँ सुलाने का काम माँ नहीं करती. कौन करती है? नौकरानी करती है. लेकिन उसके लिए प्रेरणा कहाँ से मिली? माँ से मिली. इसलिए माँ नौकरानी से कहकर बच्चे को सुलवाती है. ಕೆಲಸದವಳಿಗೆ ಹೇಳಿ ಮಗುವನ್ನು ಮಲಗಿಸುವುದು. ಅದು ದ್ವಿತೀಯ ಪ್ರೇರಣಾರ್ಥ ಕ್ರಿಯಾ है. अगला पीना ಅಂದ್ರೆ ಕುಡಿಯುವುದು. हम पानी पीते हैं, जूस पीते हैं. और ಪಿಲಾನ ಅಂದ್ರೆ ಕುಡಿಸುವುದು, ನಾವು ಬೇರೆಯವರಿಗೆ ಕುಡಿಸುವುದು. ಹಾಗೆ ಪಿಲುವಾನ ಅಂದ್ರೆ ನಮ್ಮ ಇನ್ನೊಬ್ಬರದ್ದಕ್ಕೆ ಪ್ರೇರಣೆ ಕೊಟ್ಟು ಪಿಲುವಾತೆ ಹೇ. पीना कुडियुವುದು, पिलाना कुडिसुವುದು, पिलवाना कुडिसुವುದು. यहाँ वाक्य में हम प्यास बुझाने के लिए क्या करते हैं? प्यास बुझाना ಅಂದ್ರೆ ಬಾಯಾರಿಕೆ ಹೋಗೋದಕ್ಕೆ ಏನು ಮಾಡ್ತೀವಿ? पानी पीते हैं. यहाँ क्रिया हुई है. और प्रेरणार्थ क्रिया में हम दूसरों को पानी पिलाते हैं. नावे डायरेक्ट नीर हाकोड्रे हमने दूसरों को पानी पिलाया. हम दूसरों को पानी पिलाते हैं. ಈಗ हम उनसे कहकर दूसरों को पानी पिलवाते हैं. हम उनसे कहकर ಅವರಿಗೆ ಹೇಳಿ ಬೇರೆಯವರಿಗೆ ನೀರನ್ನು ಕುಡಿಸಿದ್ರೆ वहाँ द्वितीय प्रेरणार्थक क्रिया का प्रयोग होता है. अगला सीखना ಅಂದ್ರೆ ಕಲಿಯುವುದು. हम सीखते हैं, हम किताबें पढ़कर सीखते हैं. ಸಿಖಾನ ಅಂದ್ರೆ ನಾವು ಬೇರೆಯವರಿಗೆ ಕಲಿಸುವುದು. ಹಾಗೆ ಸಿಖವಾನ ಅಂದ್ರೆ ನಾವು ಇನ್ನೊಬ್ಬರಿಗೆ ಪ್ರೇರಣೆ ಕೊಟ್ಟು ಅವರ ಥ್ರೂ ಕಲಿಸಿದ್ರೆ ಅದು ಸಿಖವಾನ. कलियुವುದು, कलिसुವುದು, कलिसुವುದು. यहाँ वाक्य में उसका प्रयोग बच्चे जल्दी सीखते हैं, खुद सीखते हैं. कोई भी बच्चों को सिखा सकता है. ಡೈರೆಕ್ಟ್ ಆಗಿ ಅವರೇ ಕಲಿಸಬಹುದು. कोई भी ಯಾರು ಬೇಕಾದ್ರೂ ಕಲಿಸಬಹುದು. यहाँ ಯಾರಾದರೂ ಮಕ್ಕಳಿಗೆ ಕಲಿಸಬಲ್ಲರು. बच्चों को किसी से कहकर सिखवा सकता है. सिखवाना किसी से कहकर, ಅವರೇ ಕಲಿಸಲಿಲ್ಲ ಅಂದ್ರೆ किसी से कहकर. आ अध्यापक से सिखवा सकता है. अध्यापक के द्वारा सिखवा सकता है. ಆ ರೀತಿ ದ್ವಿತೀಯ ಪ್ರೇರಣಾರ್ಥಕಲ್ಲಿ ಬೇರೆಯೊಬ್ಬರು ಬರ್ತಾರೆ. ಸೊ ಇಷ್ಟೊಂದು ಆದಮೇಲೆ ಈಗ ನಿಮಗೆ ಪ್ರೇರಣಾರ್ಥ ಕ್ರಿಯೆ ಮತ್ತು ಕ್ರಿಯೆ ಮಧ್ಯೆ ಡಿಫ್ರೆನ್ಸ್ ಗೊತ್ತಾಗಿದೆ. ಉಸ್ಮೇ ಬಿ ಪ್ರಥಮ ಪ್ರೇರಣಾರ್ಥಕ, ದ್ವಿತೀಯ ಪ್ರೇರಣಾರ್ಥಕ ಗೊತ್ತಾಗಿದೆ. ಇಲ್ಲಿ ಕೆಲವು ಪ್ರೇರಣಾರ್ಥ ಕ್ರಿಯೆಗಳ ಲಿಸ್ಟ್ ಇದೆ, ಅರ್ಥ ಮಾತ್ರ ಹೇಳ್ತೀನಿ, ನೀವು ಅದನ್ನು ವಾಕ್ಯಗಳಲ್ಲಿ ಪ್ರಯೋಗ ಮಾಡೋದಕ್ಕೆ ಪ್ರಯತ್ನ ಪಡಿ. ಚಿಪಕ್ನ ಅಂದರೆ ಅಂಟುವುದು, ಚಿಪ್ಕಾನ ಅಂದರೆ ಅಂಟಿಸುವುದು. ನೆಕ್ಸ್ಟ್ ಹಾಗೆ ಲಿಖ್ನ ಅಂದರೆ ಬರೆಯೋದು, ಲಿಖಾನ ಅಂದರೆ ಬರೆಸುವುದು. ನೆಕ್ಸ್ಟ್ ಮಿಲ್ನ ಅಂದರೆ ಸೇರುವುದು, ಮಿಲಾನ ಅಂದರೆ ಸೇರಿಸುವುದು. ಹಾಗೆ ಚಲನ ಅಂದರೆ ನಡೆಯೋದು ನಾವು, ಚಲಾನ ಅಂದರೆ ನಡೆಸುವುದು. ಹಾಗೆ ಮೈ ಕಾರ್ ಚಲಾತಾ ಹೂँ, ಬಚ್ಚೆ ಕೋ ಚಲಾತಾ ಹೂँ ಹಾಗೆಲ್ಲ ಹೇಳ್ಬೋದು. ದೇಖ್ನ ಅಂದರೆ ನೋಡುವುದು, ದಿಖಾನ ಅಂದರೆ ತೋರಿಸುವುದು, ಭೇಜ್ನ ಕಳಿಸುವುದು, ಭಿಜ್ವಾನ ಅಂದರೆ ಕಳಿಸುವುದು. ಇದು ಅದೇ ಅರ್ಥದಲ್ಲಿ ಬರುತ್ತೆ, ಇದೊಂದು ಕ್ರಿಯೆನಲ್ಲಿ ಮಾತ್ರ. ಖೇಲ್ನ ಅಂದರೆ ಆಡುವುದು, ಖೇಲಾನ ಅಂದರೆ ಆಡಿಸುವುದು. ಹಾಗೆ ದೇನ ಅಂದರೆ ಕೊಡುವುದು, ಕೊಡಿಸುವುದಕ್ಕೇನೋ ದಿಲಾನ. ಹಾಗೆ ಅಗಲ ಶಬ್ದ ಸೋನ ಮಲಗುವುದು, ಸುಲಾನ ಮಲಗುವುದು ಎಕ್ಸಾಂಪಲ್ ಅಲ್ಲಿ ಕೊಟ್ಟಿದ್ದೀನಿ. ರೋನ ಅಂದ್ರೆ ಅಳುವುದು, ರುಲಾನ ಅಂದ್ರೆ ಅಳಿಸುವುದು. ಹಾಗೆ ಧೋನ, ಹೀಗೆ. ಸೊ ನೀವು ಇದನ್ನ ಮೂರನೇದನ್ನ ಸುಲ್ವಾನ, ಹಾಗೆ ರೋನ, ರುಲುವಾನ ಅದನ್ನು ನೋಡ್ಕೊಂಡು ಬಿಟ್ಟಿರಿ. ಧೋನ, ಧುಲಾನ, ಧುಲುವಾನ. ಹಾಗೆ ಇದರಲ್ಲೂ ನೀವು ನೋಡ್ಲಿಲ್ಲ ಅಲ್ಲ. ಸೊ ದ್ವಿತೀಯ ಪ್ರೇರಣಾರ್ಥಕನ್ನು ನೋಡ್ಕೊಂಡು ಬಿಡೋಣ. ಅದ್ರ ಜೊತೆಗೇನೆ ಲಿಖ್ನ, ಲಿಖಾನ, ಲಿಖವಾನ.
ಮಿಲ್ನಾ ಮಿಲಾನ ಮಿಲುವಾನ, ಚಲ್ನಾ ಚಲಾನ ಚಲುವಾನ, ಹಾಗೆ ದೇಖ್ನಾ ದಿಖಾನ ದಿಖುವಾನ, ಭೇಜ್ನಾ ಭಿಜಾನ ಭಿಜುವಾನ, ಖೇಲ್ನಾ ಖೇಲಾನ ಖೇಲ್ವಾನ, वैसे देना दिलाना दिलवाना, सोना सुलाना सुलुवाना, रोना रुलाना रुलುವಾನ, ಧೋನ ಧುಲಾನ, ಧೋನ ಅಂದ್ರೆ ಒಗೆಯುವುದು, ಧುಲಾನ ಒಗೆಸುವುದು, ಧುಲುವಾನ ಅಂದ್ರೆ ಬೇರೆಯವರಿಗೆ ಹೇಳಿ ಒಗೆಸೋದು, ಧುಲುವಾನ. ಹಾಗೆ ಖೋಲ್ನ ಅಂದ್ರೆ ಓಪನ್ ಮಾಡೋದು, ಖೋಲ್ವಾನ ಖುಲಾನ ಓಪನ್ ಮಾಡಿಸೋದು, ಹಾಗೆ ಬೇರೆಯವರಿಗೆ ಹೇಳಿ ಓಪನ್ ಮಾಡಿಸಿದ್ದು ಖುಲುವಾನ. ಹಾಗೆ ಪೀನ ಅಂದ್ರೆ ಕುಡಿಯುವುದು, ಪಿಲಾನ ಅಂದ್ರೆ ಕುಡಿಸುವುದು, ಪಿಲ್ವಾನ ಅಂದ್ರೆ ಬೇರೆಯವರಿಗೆ ಹೇಳಿ ಕುಡಿಸುವುದು, ಸೀನ ಅಂದ್ರೆ ಹೊಲೆಯುವುದು, ಸಿಲಾನ ಅಂದ್ರೆ ಹೊಲಿಸುವುದು, ಹಾಗೆ ಬೇರೆಯವರಿಗೆ ಹೇಳಿ ಹೊಲಿಸಿದ್ದು ವಹ ಸಿಲ್ವಾನ. ಹಾಗೆ ನೆಕ್ಸ್ಟ್ ಸೀಖ್ನ ಕಲಿಯುವುದು ಹೇಳಿದ್ದೀನಿ, ಸಿಖಾನ ಸಿಖವಾನ. ಅವ್ರಾಗೆ ಅವ್ರ ಅಂತಿಮ ಸ್ಲೈಡ್. ಮಾಂಗ್ನ ಅಂದ್ರೆ ಕೇಳುವುದು, ಮಂಗಾನ ಅಂದ್ರೆ ಕೇಳಿಸುವುದು ಬೇರೆಯವ್ರ ಹತ್ರ, ಮಂಗುವಾನ ಅಂದ್ರೆ ಇನ್ನೊಬ್ಬರಿಗೆ ಪ್ರೇರಣೆ ಕೊಟ್ಟು ಕೇಳಿಸುವುದು, ಬಾಂಟ್ನ ಹಂಚುವುದು, ಬಂಟನ ಹಂಚಿಸುವುದು ಬೇರೆಯವರಿಂದ, ಬಂಟುವಾನ ಇನ್ನೊಬ್ಬರಿಗೆ ಪ್ರೇರಣೆ ಕೊಟ್ಟು ಹಂಚಿಸುವುದು. ಮಾಂಜ್ನ ಅಂದರೆ ತೊಳೆಯುವುದು, ವಾಶ್ ಮಾಡೋದು, ಬರ್ತನ್ ಮಾಂಜ್ನ. ಹಾಗೆ ಮಂಜಾನ ಅಂದರೆ ಬೇರೆಯವರಿಗೆ ಇದಕ್ಕೆ ಪ್ರೇರಣೆ ಕೊಟ್ಟು, ಮಂಜುವಾನ ಅಂದರೆ ಯಾರಿಗಾದರೂ ಹೇಳಿ ಅವರಿಂದ ಆ ಕೆಲಸನ ಮಾಡಿಸ್ತೀವಿ. ಸೊ ಅಂತಿಮ್ ಜಾಂಚನ ಅಂದರೆ ಪರೀಕ್ಷಿಸುವುದು, ಜಂಚನ ಅಂದರೆ ಬೇರೆಯವ್ರನ್ನ ನೋಡಿ ಪರೀಕ್ಷೆ ಮಾಡೋದು, ಹಾಗೆ ಬೇರೆಯವ್ರ ಹತ್ರ ಮಾಡಿಸೋದು, ಜಂಚ್ಮನ ಅಂದರೆ ಮತ್ತೊಬ್ಬರಿಂದ ಪ್ರೇರಣೆ ತಗೊಂಡು ಮಾಡಿಸೋದು. ಇಲ್ಲಿ ಖುದ್ದು ನಾವಿರ್ತೀವಿ ಜಂಚಾನನಲ್ಲಿ, ಅಲ್ಲಿ ಜಂಚಾನದಲ್ಲಿ ನಮ್ಮ ಪ್ರೆಸೆನ್ಸ್ ಇರೋದಿಲ್ಲ, ಇನ್ನೊಬ್ಬರ ಪ್ರೆಸೆನ್ಸಲ್ಲಿ ಆ ವರ್ಕ್ ಆಗ್ತಾ ಇರುತ್ತೆ. ಸೊ ಈ ರೀತಿಯಾಗಿ ಕ್ರಿಯೆಗಳನ್ನು ಅಭ್ಯಾಸ ಮಾಡಿ ಕೇಳಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು.